ಹಲೋ ನಮಸ್ಕಾರ ಸ್ನೇಹಿತರೆ. ಕಳೆದ 3 ದಿನಗಳಿಂದ ಸ್ವಲ್ಪ ಆರೋಗ್ಯ ಹದಗೆಟ್ಟಿತ್ತು. ಜ್ವರ, ಮೈಕೈ ನೋವು, ನೆಗಡಿ, ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗಿದೆ, ಸಿಕ್ಕಾಪಟ್ಟೆ ಚಳಿ ಶುರುವಾಗಿದೆ. ಹಾಗಾಗಿ ಸಹಜವಾಗಿ ಎಲ್ಲ ಕಡೆ ಅನಾರೋಗ್ಯ ಕಾಡ್ತಾ ಇದೆ. ದಯವಿಟ್ಟು ಆರೋಗ್ಯದ ಕಡೆ ಗಮನ ಹರಿಸಿ. ಇನ್ನು ಸುಡಾನಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಮಾಡಬೇಕು. ನಾನು ಭಾಳ ಕೆಟ್ಟ ಸ್ಥಿತಿಯಲ್ಲಿದೆ ಸುಡಾನ್. ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ. ಸುಡಾನ್ ವಾರು, ಯಾರೋ ಒಬ್ಬರು ಬೆಂಕಿಯಿಂದ ಬಾಂಡ್ಲೆಗೆ ಹಾಕ್ತೀವಿ ಅಂತ ಬಂದರು. ಕಡೆಗೆ ನೋಡಿದೆ ಬಾಂಡ್ಲೆಯಿಂದ ಬೆಂಕಿ ಹಾಕ್ಬಿಟ್ಟಿದ್ದಾರೆ. ಈ ಥರದ ಕೆಟ್ಟ ಸ್ಥಿತಿ. ಅದರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ, ಡೀಟೇಲ್ಸ್ ತೊಗೊಳ್ತಿದ್ದೀನಿ. ಮೇ ಬಿ ನಾಳೆ ಆ ವಿಡಿಯೋನ ಮಾಡ್ತೀನಿ. ಈಗ ನಾನು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನು ಬಂಧಿಸದ ಈ ವ್ಯವಸ್ಥೆ ಬಗ್ಗೆ, ಅವರಿಗೆ ಜಾಮೀನು ನಿರಾಕರಣೆ ಮಾಡಬೇಕು ಅನ್ನುವಂಥ ವಾದ ನಡೆದಿದೆ. ಅದ್ರ ಬಗ್ಗೆ ಒಂದಿಷ್ಟು ವಿವರಗಳನ್ನು ನಾನು ಕೊಡಬೇಕು ಅಂತ ಬಂದಿದ್ದೀನಿ. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಮರ್ಡರ್ ಆಯಿತು, ಅಬ್ದುಲ್ ರೆಹಮಾನ್ ಮರ್ಡರ್ ಆಯಿತು. ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆಯನ್ನು ಸ್ವಲ್ಪ ಸರ್ಜರಿ ಮಾಡಿ ಒಂದಿಬ್ಬರು ಖಡಕ್ ಅಧಿಕಾರಿಗಳನ್ನು ಮಂಗಳೂರಿನ ಕಾನೂನು ಸುವ್ಯವಸ್ಥೆಯನ್ನು ಸರಿ ಮಾಡಿ ಅಂತ ಕಳಿಸ್ಕೊಡ್ತು. ಅಲ್ಲಿಂದ ಆಚೆಗೆ ಮಂಗಳೂರಿನಲ್ಲಿ ಕೋಮುವಾದದ ಭಾಷಣ ಮಾಡುವ, ಹಿಂಸೆಯನ್ನು ಪ್ರಚೋದಿಸುವ ಯಾವುದೇ ನಾಯಿಕೊಡೆಗಳು ಅಲ್ಲಿ ಆ್ಯಕ್ಟಿವ್ ಆಗಿರಲಿಲ್ಲ. ಎಲ್ಲ ಸರಿ ಹೋಗ್ತಿದೆ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮದಲ್ಲಿ, ಇದೇ ಪುತ್ತೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯ ವೇದಿಕೆ ಮೂಲಕ ಬಹಿರಂಗ ಘೋಷಣೆ ಕೂಡ ಮಾಡಿದ್ರು. ಎಲ್ಲ ಸರಿ ಹೋಗಿದೆ. ಒಂದಿಬ್ಬರು ಪೊಲೀಸ್ ಅಧಿಕಾರಿಗಳು ಮತ್ತು ಮಂಗಳೂರು ಕರಾವಳಿ ಭಾಗದ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಪೊಲೀಸರು ಅವರವರ ಕರ್ತವ್ಯವನ್ನು ದಕ್ಷತೆಯಿಂದ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಅಂತ ಒಂದು ಅರ್ಥದ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟರು. ಅದಾದ ಬೆನ್ನಿಗೆ ಮೊನ್ನೆ ಅಕ್ಟೋಬರ್ 26ನೇ ತಾರೀಕು ಪುತ್ತೂರಿನಲ್ಲಿ ಒಂದು ದೀಪೋತ್ಸವ ಕಾರ್ಯಕ್ರಮ. ಅಲ್ಲಿಗೆ ಸದಾ ಪ್ರಚೋದನೆಯ ಭಾಷಣಗಳಿಂದನೇ ಫೇಮಸ್ ಆದ, ಸದಾ ಹಿಂದೂ ಮುಸ್ಲಿಂ ಬಿಟ್ಟರೆ ಬೇರೆ ಏನೂ ಮಾತನಾಡದ, ಹಿಂದೂಗಳನ್ನು ಮುಸಲ್ಮಾನರ ವಿರುದ್ಧ ಎತ್ತಿಕಟ್ಟುವ ಈ ಥರದ ಕೆಲಸಗಳನ್ನು ಮಾಡಿಕೊಂಡು ಸರ್ವೇವಾದಂಥ ಕಲ್ಲಡ್ಕ ಪ್ರಭಾಕರ್ ಭಟ್ರು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಒನ್ಸ್ ಅಗೇನ್ ತಮ್ಮ ದ್ವೇಷ ಭಾಷಣವನ್ನು ಮಾಡುತ್ತಾರೆ. ಅವಳು ವಿದ್ಯಾರ್ಥಿ ಇದ್ಲು, ಅವಳಿಗೆ 6ನೇದಾಗಿ 7ನೇದು ಗರ್ಭಿಣಿ. ಅವರು ಹೋಗಿ ಕೇಳಿದ್ರ? ಕೇಳೋ ಧೈರ್ಯನೇ ಇಲ್ಲ. 2ನೇದು ಅವರು ಹೇಳ್ತಾರೆ ಅದು ಅಲ್ಲನಿಗೋಸ್ಕರ ಅಂತ. ನಮ್ಮ ಮಕ್ಕಳು ಯಾವುದಕ್ಕೋಸ್ಕರ? ಅಲ್ಲನಿಗೋಸ್ಕರ. ನೀವೆಲ್ಲೇನಾದ್ರು ಮಾಲಿಂಗೇಶ್ವರಗೋಸ್ಕರ ಅಂತ ಯೋಚನೆ ಮಾಡಿದಿರಾ? ಈ ದೇಶಕ್ಕೋಸ್ಕರ ನನ್ನ ಮಗುವನ್ನು ಕೊಡ್ತೇವೆ ಅಂತ ಯೋಚನೆ ಮಾಡಿದಿರಾ? ಮುಸಲ್ಮಾನ ಹೆಣ್ಮಕ್ಳು ನಾಯಿಗಳ ಥರ ಮರಿ ಆಗ್ತಾರೆ. ಹಿಂದೂ ಹೆಣ್ಮಕ್ಳು ಕನಿಷ್ಠ 3 ಮಕ್ಕಳು ಮಾಡ್ಕೋಬೇಕು ಅಂತ ಆಯ್ತು. ಹಿಂದೂ ಹೆಣ್ಮಕ್ಳನ್ನು ಹಿಂದುತ್ವ ಸಂಘಟನೆ ಮುಖಂಡನಾಗಿ 3 ಮಕ್ಕಳು 30 ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಅದಕ್ಕೆ ಇನ್ನೊಂದು ಸಮುದಾಯದ ಹೆಣ್ಣು ಮಕ್ಕಳನ್ನು ನಾಯಿಗಳಿಗೆ ಹೋಲಿಸೋದು, ನಾಯಿ ಥರ ಮರಿ ಹಾಕ್ತಾರೆ ಅನ್ನೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಈಶ್ವರಿ ಅನ್ನುವಂಥ ಜನವಾದಿ ಸಂಘಟನೆ ಒಬ್ಬರು ಮಹಿಳೆ ಪುತ್ತೂರು ಪೊಲೀಸ್ ಠಾಣೆಯಲ್ಲಿ ಅವ್ರ ವಿರುದ್ಧ ಕೇಸ್ ಹಾಕ್ತಾರೆ. FIR ಕೂಡ ದಾಖಲಾಗ್ತದೆ. ಸ್ವಲ್ಪ ಗಂಭೀರವಾಗಿಯೇ ಸೆಕ್ಷನ್ಗಳನ್ನು ಹಾಕ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾನು ವಿವರಣೆಗಳನ್ನು ಕೊಟ್ಟಿದ್ದೀನಿ. ಆ ವಿಡಿಯೋವನ್ನು ಒಂದು ಸಲ ನೀವು ಡಿಸ್ಕ್ರಿಪ್ಷನ್ ನೋಡ್ಕೊಂಡು ಬನ್ನಿ. ಅದಾದಮೇಲೆ ಏನಾಯಿತು ಅನ್ನುವ ಅಪ್ಡೇಟನ್ನು ನಾನು ಕೊಡ್ತೀನಿ ಇವತ್ತು. ಕರ್ನಾಟಕ ಪ್ರಭಾಕರ್ ಭಟ್ರು ವಿಚಾರ ಕೋರ್ಟಿಗೆ ಹೋಗುತ್ತೆ. ಸ್ಥಳೀಯ ನ್ಯಾಯಾಲಯ ಅವರ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಆದೇಶವನ್ನು ಕೊಡುತ್ತೆ. ಒಂದಿಷ್ಟು ಆಕ್ಷೇಪಗಳು ಬಂದವು. ಇತ್ತೀಚೆಗಂತೂ ಸತತವಾಗಿ ಈ ಥರದ ಕೋಮುವಾದದ ಭಾಷಣ ಮಾಡುವ, ಕೋಮು ವೈಷಮ್ಯವನ್ನು ಹೆಚ್ಚಿಸುವ, ಸಮಾಜದ ಸ್ವಾಸ್ಥ್ಯವನ್ನು ಕದಡುವ, ಸಾಮರಸ್ಯಕ್ಕೆ ಮಾರಕವಾಗಿರುವ ಇಂಥವರ ಪ್ರಕರಣಗಳು ನ್ಯಾಯಾಲಯದ ಮುಂದೆ ಹೋದರೆ ಬಲವಂತದ ಕ್ರಮ ಬೇಡ ಅಂಥೇಳಿ ಆದೇಶಗಳನ್ನು ಕೊಡುವ ಮೂಲಕ ಇವರಿಗೆಲ್ಲ ಒಂದಿಷ್ಟು ಸಪೋರ್ಟ್ ಆಗಿ ನಿಂತರೆ ನ್ಯಾಯಾಂಗ ವ್ಯವಸ್ಥೆ ಹೇಗೆ, ಒಂದಿಷ್ಟು ಆಕ್ಷೇಪಗಳೆಲ್ಲ ಬಂದವು. ಆದರೆ ನನ್ನ ದೇಶದಲ್ಲಿ ನ್ಯಾಯಾಂಗದ ಯಾವುದೇ ರೀತಿಯ ತೀರ್ಪನ್ನು ಕೂಡ ಧಿಕ್ಕರಿಸುವ ಅಥವಾ ನಿರಾಕರಿಸುವ ಮತ್ತು ಟೀಕಿಸುವಂಥ ಅವಕಾಶ ಇಲ್ಲ. ಆದರೆ ನ್ಯಾಯಾಲಯದ ಆದೇಶವನ್ನು ವಿಮರ್ಶಿಸಬಹುದು, ಅದಕ್ಕೂ ಕೂಡ ನಮ್ಮ ಸಂವಿಧಾನ ಅವಕಾಶ ನೀಡಿದೆ ಅನ್ನುವಂಥ ಆಧಾರದಲ್ಲಿ ಒಂದಷ್ಟು ವಿಮರ್ಶೆಗಳು ನಡೆದವು. ಇದು ಸರಿ ಅಲ್ವಲ್ಲ ಅಂಥೇಳಿ. ಹೀಗಾದಾಗ ಏನಾಗುತ್ತೆ, ಮುಲಾಜಿಲ್ಲದೆ ಕೆಲಸ ಮಾಡಬೇಕು ಅಂತ ಹೊರಡುವಂಥ ಪೊಲೀಸರಿಗೆ ಒಂದು ತಡೆ ಆಗ್ತದೆ. ಅವರನ್ನು ಬಂಧಿಸಿ ಕರ್ಕೊಬಂದು ವಿಚಾರಣೆ ಮಾಡಬೇಕು. ಬನ್ನಿ ಅಂದರೆ ಬರಲ್ಲ, ಇನ್ನು ಬಂಧಿಸಿ ಕರ್ಕೊಂಬರ್ಬೇಕು, ಅದಕ್ಕೆ ಅವಕಾಶ ಸಿಗಲ್ಲ. ಹೀಗಾಗಿ ಸ್ವಲ್ಪ ಮೀನಾಮೇಷವನ್ನು ಎಣಿಸುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿನೇ ಜಾಮೀನು ಸಿಗದೇ ಇದ್ದರೂ ಕೂಡ ಪ್ರಭಾಕರ್ ಭಟ್ರ ಬಂಧನ ಆಗ್ತಾಯಿಲ್ಲ. ಅವ್ರಿಗೆ ಜಾಮೀನು ನಿರಾಕರಣೆ ಆಗ್ತಾಯಿದೆ, ಜಾಮೀನು ಸಿಗೋದು ಲೇಟ್ ಆಗ್ತಾಯಿದೆ. ಈ ಥರದೊಂದು ಪ್ರೋಗ್ರೆಸ್ ನಡೀತಾ ಇದೆ. ಆದರೂ ಕೂಡ ಅವರ ಬಂಧನ ಆಗ್ತಾಯಿಲ್ಲ.
ಬೇರೆ ಜನಸಾಮಾನ್ಯರಿಗಾಗಿದ್ದರೆ ಇಷ್ಟೊತ್ತಿಗೆ ಹೀಗಿರ್ತಿತ್ತ? ಈ ಥರದೊಂದು ಪ್ರಶ್ನೆ ಎಲ್ಲರನ್ನು ಕಾಡುತ್ತೆ. ಯಾಕಂದರೆ ಒಂದು ದೇಶ, ಒಂದು ಕಾನೂನು ಅಂದಮೇಲೆ ಎಲ್ಲರಿಗೂ ಒಂದೇ ರೀತಿಯ ನ್ಯಾಯ ಇರಬೇಕಾಗತ್ತೆ. ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ, ಇದನ್ನು ಜಂಗ್ಲಿ ನ್ಯಾಯ ಅಂತಲೇ ಕರೀತಾರೆ. ಇದನ್ನು ಒಪ್ಪೋದಕ್ಕಂತೂ ಸಾಧ್ಯನೇ ಇಲ್ಲ. ಈಗ ನಿನ್ನೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿಚಾರವಾಗಿ ನ್ಯಾಯಾಲಯದಲ್ಲೇ ಒಂದಿಷ್ಟು ವಿಚಾರಣೆ ನಡೆಯುತ್ತೆ. ಅವ್ರ ಪರ ವಕೀಲರು, ಸರ್ಕಾರಿ ಪರ ವಕೀಲರು, ಸತೀಶನ್ ಅಂತೇಳಿ. ಯಾವುದೇ ಕಾರಣಕ್ಕೂ ಪ್ರಭಾಕರ್ ಭಟ್ರಿಗೆ ಜಾಮೀನು ಕೊಡಲೇಬಾರ್ದು ನೀವು. ಯಾಕಂದರೆ ಜಾಮೀನಿಗೆ ಅವ್ರು ಅರ್ಜಿ ಹಾಕಿದ್ದಾರೆ, ನಮ್ಗೆ ಜಾಮೀನು ಕೊಡಿ ಅಂತ. ದ್ವೇಷ ಭಾಷಣ ಮಾಡೋದು, ಜನರು ಎತ್ಕಟ್ಟೋದು, ಅವ್ರು ಹೊಡೆದಾಡ್ಕೊಂಡು ಸಾಯೋದಕ್ಕೆ ಪ್ರಚೋದಿಸೋದು, ಆಮೇಲೆ ಕೇಸ್ ಹಾಕ್ಸ್ಕೊಳ್ಳೋದು, ಆಮೇಲೆ ಜಾಮೀನು ತಗೊಳ್ಳೋದು. ಯಾಕೆ ಬೇಕು? ನಾನು ಆಡಿದ ಮಾತಿಗೆ ನಾನು ಸದಾ ಬದ್ಧನಾಗಿದ್ದೇನೆ, ನಿಲ್ಲುತ್ತೇನೆ ಅಂತ ಹೇಳಿ ನೀವು ಜೈಲಿಗೆ ಹಾಕಿದ್ರೆ ಹಾಕಿ ಅಂತ ಇರ್ಬೋದಲ್ಲ. ಜನರ ಎತ್ತುಕಟ್ಟೋದು, ಈ ಕಡೆ ಬೇಲಿಗೆ ಅರ್ಜಿ ಹಾಕೋದು. ಹಾಗಾಗಿ ಸರ್ಕಾರಿ ವಕೀಲರು ಏನು ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಇವ್ರಿಗೆ ಬೇಲ್ ಕೊಡಬಾರ್ದು ಅಂತ ಹೇಳಿ ತಮ್ಮ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಪ್ರಭಾಕರ್ ಭಟ್ ಅವರಿಗೆ ಜಾಮೀನು ನೀಡಲೇಬಾರ್ದು ಅಂತ ಸರ್ಕಾರ ಪರ ವಕೀಲರು ತಮ್ಮ ಅರ್ಜಿಯಲ್ಲಿ ಸುಮಾರು 13 ಕಾರಣಗಳನ್ನು ನೀಡಿದ್ದಾರೆ. ಒಂದು, ದ್ವೇಷ ಭಾಷಣದ ಹವ್ಯಾಸಿ. ಆರೋಪಿ ಪ್ರಭಾಕರ್ ಭಟ್ ಈ ಹಿಂದೆ 10 ಪ್ರಕರಣಗಳಲ್ಲಿ ದ್ವೇಷ ಭಾಷಣಕ್ಕೆ ಸಂಬಂಧಿಸಿದ ಆರೋಪ ಹೊಂದಿದ್ದಾರೆ. ಉಪ್ಪಿನಂಗಡಿ, ಪುತ್ತೂರು, ಬಂಟ್ವಾಳ, ಬಜ್ಪೆ, ಶ್ರೀರಂಗಪಟ್ಟಣ ಮೊದಲಾದ ಠಾಣೆಗಳಲ್ಲಿ ಪ್ರಭಾಕರ್ ಭಟ್ ಮೇಲೆ ಕೇಸ್ ಇದ್ದಾವೆ. ಇವರಿಗೆ ಕಾನೂನು ಮತ್ತು ನ್ಯಾಯಾಲಯದ ಬಗ್ಗೆ ಗೌರವ ಇಲ್ಲ. ಹಾಗೆಯೇ ಪ್ರಭಾಕರ್ ಭಟ್ ರಾಜಕೀಯವಾಗಿ, ಆರ್ಥಿಕವಾಗಿ ತುಂಬ ಬಲಾಢ್ಯರಾಗಿದ್ದಾರೆ. ಪ್ರಭಾವಿ ವ್ಯಕ್ತಿ, ಹಣ, ಅಧಿಕಾರದಿಂದ ಕಾನೂನು ಉಲ್ಲಂಘಿಸುತ್ತಾರೆ. ಇನ್ನು ಪುತ್ತೂರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಯ ಧ್ವನಿ ವಿಡಿಯೋ ಇನ್ನೂ ವಶಪಡಿಸಿಕೊಳ್ಬೇಕಾಗಿದೆ, ತನಿಖೆ ಬಾಕಿ ಇದೆ. ಮಹಿಳೆಯರ ಬಗ್ಗೆ ಅಶ್ಲೀಲ, ಅವಹೇಳನಕಾರಿ ಹೇಳಿಕೆಗಳು ನಿರಂತರವಾಗಿ ಕೊಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ತಿಂಗಳಲ್ಲಿ 3 ಕೊಲೆಗಳಾಗಿದ್ದಾವೆ. ಇಂಥ ಸ್ಥಿತಿಯಲ್ಲಿ ಧರ್ಮಗಳ ನಡುವೆ ದ್ವೇಷ ಉಂಟು ಮಾಡುವ ಪ್ರಯತ್ನವನ್ನು ಮಾಡ್ತಾರೆ, ಶಾಂತಿ ಭಂಗ ಮಾಡ್ತಾರೆ. 30/10/2025 ನೋಟಿಸ್ ನೀಡಿದರೂ ವಿಚಾರಣೆಗೆ ಬಂದಿಲ್ಲ, ತಪ್ಪಿಸಿಕೊಳ್ತಿದ್ದಾರೆ. ಹಿಂದಿನ ಪ್ರಕರಣಗಳಲ್ಲಿ ಮುಂದೆ ಇಂತಹ ಕೃತ್ಯ ಮಾಡಬಾರ್ದು ಎಂಬ ಜಾಮೀನು ಷರತ್ತು ಹಾಕಲಾಗಿತ್ತು, ಆದರೆ ಅವನ್ನೆಲ್ಲ ಮೀರಿ ಮತ್ತೆ ಅದನ್ನೇ ಮಾಡ್ತಿದ್ದಾರೆ. ಇವರಿಗೆ ಜಾಮೀನು ನೀಡಿದರೆ ಸಾಕ್ಷಿಗಳನ್ನು ಬೆದರಿಸುವ ಸಾಧ್ಯತೆ ಇದೆ. ಜಾಮೀನು ನೀಡಿದರೆ ಮತ್ತೆ ದ್ವೇಷ ಭಾಷಣ ಮಾಡ್ತಾರೆ. ತಲೆಮರೆಸಿಕೊಂಡು ತನಿಖೆಯನ್ನು ಇವರು ಹಾಳು ಮಾಡ್ಬೋದು. ನ್ಯಾಯಾಲಯಕ್ಕೆ ಹಾಜರಾಗದ ವಿಚಾರಣೆ ಸ್ಥಗಿತಗೊಳಿಸಬಹುದು. ದ್ವೇಷ ಭಾಷಣ ನಿಯಂತ್ರಣಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಹೀಗಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ಜಾಮೀನು ನೀಡಿದ್ರೆ ಅದಕ್ಕೆ ವಿರೋಧ ವ್ಯಕ್ತವಾಗುತ್ತೆ. ಇನ್ನು ಸರ್ಕಾರಿ ವಕೀಲ ಸತೀಶನ್ ವಾದಕ್ಕೆ ಪ್ರಭಾಕರ್ ಭಟ್ ಪರ ವಕೀಲರು ಆಕ್ಷೇಪಣೆಯನ್ನು ಸಲ್ಲಿಸಿಲ್ಲ. ಇನ್ನು ನ್ಯಾಯಾಲಯ ನವೆಂಬರ್ 10ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಆದರೆ ಪ್ರೀತಿನ ಬಿತ್ತಬೇಕು. ಏನಾದರೂ ಸಮಸ್ಯೆ ಆದರೆ ಅದನ್ನು ಸರಿಪಡಿಸಬೇಕು. ಭಾರತ ದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಿದೆ, ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಆದರೆ ಹಿಂದೂಗಳಿಗೆ ಉಳಿಗಾಲ ಇಲ್ಲ. ಹಾಗಾಗಿ ಹಿಂದೂಗಳು ಒಂದಿಷ್ಟು ಮಕ್ಕಳನ್ನು ಮಾಡ್ಕೊಳ್ಳಿ, ಜಾಸ್ತಿ ಮಕ್ಕಳನ್ನು ಮಾಡ್ಕೊಳ್ಳಿ, ಹಿಂಗಾದರೂ ಹೇಳ್ಬೋದು. ಆ ಕಡೆ ಅವರು ನಾಯಿಗಳ ಥರ ಮರಿ ಆಗ್ತಾರೆ ಅಂಥೇಳಿ ಅವ್ರನ್ನು ಟೀಕಿಸಿ ಅವರ ವಿರುದ್ಧ ಹಿಂದೂ ಸಮುದಾಯದಲ್ಲಿ ಭಯಭೀತ ವಾತಾವರಣ ಸೃಷ್ಟಿ ಮಾಡಿ ಏನೂ ಇಲ್ಲ. ಆ ಥರ ಏನೂ ಇಲ್ಲ. ಎಲ್ಲ ಬದಲಾವಣೆ ಆಗಿದೆ. ಯಾರು 10-20 ಮಕ್ಕಳು ಮಾಡ್ಕೊತಾ ಇಲ್ಲ. 1-2 ಮಕ್ಕಳನ್ನು ಮಾಡ್ಕೊಂಡು ಅವರಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರ ಬದುಕನ್ನು ರೂಪಿಸೋದೇ ದೊಡ್ಡ ಸವಾಲು ಇವತ್ತಿಗೆ. ಆ ಮಟ್ಟಿಗೆ ಎಲ್ಲ ಸಮುದಾಯದಲ್ಲಿ ಒಂದು ಪ್ರಜ್ಞೆ ಮೂಡಿದೆ. ಎಲ್ಲರೂ ಸುಧಾರಿಸಿದ್ದಾರೆ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಯೋಚನೆ ಮಾಡ್ತಾರೆ. ಯಾವುದೋ ಕಾಲದಲ್ಲಿ ಇತ್ತು, ಕೇವಲ ಒಂದು ಸಮುದಾಯ ಮಾತ್ರ ಅಲ್ಲ, ಎಲ್ಲ ಸಮುದಾಯಗಳಲ್ಲೂ, ಎಲ್ಲ ಜಾತಿಗಳಲ್ಲೂ, ಎಲ್ಲ ಧರ್ಮಗಳಲ್ಲೂ 8-20 ಮಕ್ಕಳಿರುವಂಥ ಅನೇಕ ಉದಾಹರಣೆಗಳು ಸಿಗ್ತವೆ. ಕೇವಲ ಒಂದು ಸಮುದಾಯ ಮಾತ್ರ ಅಲ್ಲ. ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ ಎಷ್ಟಿತ್ತು, ಈಗ ಎಷ್ಟಿದೆ. ಭಾರತದಲ್ಲಿ ಮುಸಲ್ಮಾನ ಸಂಖ್ಯೆ ಅವತ್ತು ಎಷ್ಟಿತ್ತು, ಈಗ ಎಷ್ಟಿದೆ. ಈ ಥರ ಅನ್ವಾಂಟೆಡ್ ಕ್ಯಾಲ್ಕುಲೇಷನ್ಗಳನ್ನ ಹಾಕಿ ಸಮಾಜದ ಸ್ವಾಸ್ಥ್ಯವನ್ನು ಕದಡಿ ಏನು ಲಾಭ ಉಂಟು ಪ್ರಭಾಕರ್ ಭಟ್ ಅಂತವ್ರಿಗೆ? ಅವರ ಸ್ವಾರ್ಥಕ್ಕೋಸ್ಕರ, ಅವರ ಸರ್ವೆಗೋಸ್ಕರ ಸಮಾಜದಲ್ಲಿ ವಿನಾಕಾರಣ ಅಶಾಂತಿಯನ್ನು ಮೂಡಿಸಿ, ಸಮಾಜದ ನೆಮ್ಮದಿಯನ್ನು ಹಾಳು ಮಾಡಿ, ಸಮುದಾಯಗಳ ನೆಮ್ಮದಿಗಳನ್ನು ಹಾಳು ಮಾಡಿ, ದೇಶದ ಭವಿಷ್ಯಕ್ಕೆ ಮಾರಕವಾಗ್ತಿದ್ದಾರೆ. ಇವರೆಲ್ಲ ದೊಡ್ಡ ಪುಡಂಗಗಳು. ಇವರನ್ನು ಮುಟ್ಟೋದಕ್ಕೆ ಪೊಲೀಸ್ ಇಲಾಖೆಗೆ ಒಂಥರದ ಹಿಂಜರಿಕೆ. ಯಾಕಂದರೆ ರಾಜಕೀಯ ಒತ್ತಡ, ಬೇರೆ ಬೇರೆ ರೀತಿಯ ಒತ್ತಡಕ್ಕೆ ಅವ್ರಿಗೊಂದಿಷ್ಟು ಭಯ. ಅವನ್ನೆಲ್ಲ ಮೀರಿ ಕೈ ಹಾಕೋಣ ಅಂದರೆ ಬಲವಂತದ ಕ್ರಮ ಬೇಡ ಎನ್ನುವಂಥ ಆದೇಶಗಳು. ಹೀಗಾದರೆ ಹೇಗೆ? ಜನಸಾಮಾನ್ಯರಿಗೆ ಒಂದು ನ್ಯಾಯ, ಪ್ರಭಾವಿಗಳಿಗೆ ಒಂದು ನ್ಯಾಯ ಆದರೆ ಈ ಜುಡಿಷಿಯಲ್ ಸಿಸ್ಟಮ್ ಬಗ್ಗೆ ಜನಕ್ಕೆ ಆಕ್ರೋಶ ಬಾರದೇ ಇರುತ್ತಾ? ಅಲ್ಟಿಮೇಟಾಗಿ ನಮಗೆಲ್ಲೂ ನ್ಯಾಯ ಸಿಗಲ್ಲ ಅಂತಾದಾಗ ನಮಗಿರುವಂಥ ಭರವಸೆಯೇ ನ್ಯಾಯಾಂಗ ವ್ಯವಸ್ಥೆ. ಅಲ್ಲಿ ಕೂಡ ಈ ಥರದ ಬೆಳವಣಿಗೆಗಳು ಆಗ್ತಾ ಹೋದರೆ ಕಡೆಗೆ ಏನಾಗುತ್ತೆ ದೇಶದ ಸ್ಥಿತಿಗತಿಗಳು? ನಾವೇನಾದರೂ ಬಿಡಿಸಿ ಹೇಳ್ಬೇಕಾ? ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಏನಾಗ್ತಿದೆ ನಾವು ನೋಡ್ತಾ ಇಲ್ವಾ? ಹಾಗಾಗಿ
ಕಾನೂನು ಎಲ್ಲರನ್ನ ಒಂದೇ ತಕ್ಕಡಿಯಲ್ಲಿಟ್ಟು ತೂಗುವುದು ಉತ್ತಮ ಅಂತ ಹೇಳ್ತಾ ಕಲ್ಲಡ್ಕ ಪ್ರಭಾಕರ್ ಭಟ್ ಮೇ ಬಿ ಈ ಪ್ರಕರಣದಲ್ಲಿ ನವೆಂಬರ್ 10ನೇ ತಾರೀಕು ಬಂಧನಕ್ಕೀಡಾಗುವಂಥ ಸಾಧ್ಯತೆ ಇದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಮೊಟ್ಟ ಮೊದಲ ಬಾರಿಗೆ ಅರೆಸ್ಟ್ ಆಗಿ ಜೈಲಿಗೆ ಹೋಗುವಂಥ ಸಾಧ್ಯತೆ ಇದೆ. ಹೋಪ್ ಇದೆ. ಒಂದು ಸಲ ಅದಾಗಬೇಕು. ಯಾಕಂದರೆ ಅದೆಲ್ಲ ಆಗದೇ ಇದ್ದಾಗ ಮುಂಬರುವಂಥ ಪೀಳಿಗೆಗಳಿಗೆ ಇವರೆಲ್ಲ ಮಾದರಿ ಆಗಿಬಿಡ್ತಾರೆ. ಕೆಟ್ಟದ್ದು ಯಾವತ್ತೂ ಮಾದರಿ ಆಗಬಾರ್ದು, ಒಳ್ಳೆಯದು ಮಾತ್ರ ಮಾದರಿ ಆಗಬೇಕು. ಕೆಟ್ಟ ಚಾಳಿಗಳು ಮಾದರಿ ಆದರೆ ಅದೇ ಚಾಳಿಗಳು ಮುಂದುವರಿತವೆ. ಇಲ್ಲಪ್ಪ ಅಂಥ ವ್ಯಕ್ತಿಗಳನ್ನೇ ನಮ್ಮ ದೇಶದ ಕಾನೂನು ಮಟ್ಟ ಹಾಕುತ್ತೆ ಅನ್ನುವಂಥ ಒಂದು ಭಯ ಹೀಗಾದಾಗ ಮಾತ್ರ ಮುಂಬರುವ ಪೀಳಿಗೆ ಹೆದರುತ್ತದೆ. ಅವ್ರನ್ನೇ ಬಿಟ್ಟಲ್ಲಿ ನಮ್ಮನ್ನು ಬಿಡ್ತಾರ ಅನ್ನುವಂಥ ಭಯವನ್ನು ಮೂಡಿಸುವಂಥ ಕೆಲಸವನ್ನು ಕಾನೂನು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ಅನಾರೋಗ್ಯದ ಕೆಟ್ಟ ಸ್ಥಿತಿಯಲ್ಲೂ ಇಷ್ಟು ಮಾತಾಡಿದ್ದೀನಿ. ಅದಕ್ಕೆಲ್ಲ ನೀವು ನನಗೆ ತುಂಬಿರುವ ಆತ್ಮಸ್ಥೈರ್ಯವೇ ಕಾರಣ. ಧನ್ಯವಾದ ನಿಮಗೆ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.